अमर गाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂ ವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂತ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ಸ್ವಾಮಿ, ಈ ಸಮರ ಬೇಗ ಮುಗಿದು ನಾನು ನಿಮ್ಮನ್ನು ಬೇಗ ಕಾಣಬೇಕೆಂದು ಮನಸ್ಸಿನಲ್ಲಿ ಕಾತರಿಸುತ್ತಿದ್ದೆ. ದೇವಿ, ನಿನ್ನ ಸಂಕಲ್ಪ ನಾನು ಸಮರವನ್ನು ಬೇಗ ಮುಕ್ತಾಯಗೊಳಿಸಲು ಸಹಾಯ ಮಾಡಿತು. ಅದರ ಜೊತೆಗೆ ವಿಶ್ವಾಮಿತ್ರ ಮುನಿಗಳ ಹಾಗೂ ಅಗಸ್ತ್ಯ ಮುನಿಗಳ ಆಶೀರ್ವಾದ ನನಗೆ ಬೆಂಬಲ ನೀಡಿದೆ. ರಾಮನ ಬಾಣಕ್ಕೆ ಕರನು ಮರಣ ಹೊಂದಿದ. ರಾಮ, ನನ್ನ ಸೋದರ ಸಂಬಂಧಿಗಳನ್ನು ಕೊಂದ ನಿನಗೆ ವಿರಾಮವಾಗಲೇಬೇಕು. ಬ್ರಹ್ಮನಿಂದ ಅಜೇಯನೆಂದು ಹೊರಪಡೆದ ಏ ದಶಕಂಠನನ್ನು ಆ ರಾಮ ಲಕ್ಷ್ಮಣರು ಕೊಲ್ಲುವರೇ? ಮಹಾಪ್ರಭು, ಯಾರಿಗೆ ಗೊತ್ತು, ಆ ದೇವತೆಗಳು ಏನಾದರೂ ಸಂಚು ಮಾಡಿದರೆ ನಿಮ್ಮ ವರವೂ ವ್ಯರ್ಥವಾಗಬಹುದು. ಅಂದರೆ ನನ್ನ ಸೋದರ ಸಂಬಂಧಿಗಳ ಸಾವಿನ ಸೇಡನ್ನು ತೀರಿಸಿಕೊಳ್ಳದೆ ತೆಪ್ಪಗೆ ಕುಳಿತಿರಬೇಕು ಎನ್ನುವೆಯಾ? ಮಹಾಪ್ರಭು, ಶತ್ರುವಿನ ಮೇಲೆ ಆಕ್ರಮಣ ಮಾಡುವ ಮೊದಲು ಅವನ ಬಲಾಬಲಗಳನ್ನು ತಿಳಿದುಕೊಳ್ಳುವುದು ಒಳ್ಳೆಯದಲ್ಲವೇ? ಹೇಳು, ಆ ರಾಮನ ಬಲವೇನು ದೌರ್ಬಲ್ಯವೇನು ಬೇಗ ಹೇಳು. ಮಹಾಪ್ರಭು, ಆ ರಾಮನಿಗೆ ಅತ್ಯಂತ ಸುಂದರಿಯಾದ ಸೀತೆ ಎಂಬ ಪತ್ನಿ ಇದ್ದಾಳೆ. ಅಪ್ಸರೆಯರು ಅವಳ ಚೆಲುವಿಗೆ ಸಾಟಿ ಇಲ್ಲ. ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷರಲ್ಲೂ ಅಂತಹ ಸುಂದರಿಯರಿರಲು ಸಾಧ್ಯವೇ ಇಲ್ಲ. ಅಕಂಪನ, ರಾಮನನ್ನು ಕೊಲ್ಲುವುದು ಹೇಗೆಂದು ಕೇಳುತ್ತಿದ್ದರೆ ಆತನ ಪತ್ನಿಯ ಸೌಂದರ್ಯವನ್ನು ವರ್ಣಿಸುತ್ತಿರುವೆಯಲ್ಲ. ಆ ಸೀತೆಯ ಮೂಲಕವೇ ನೀವು ರಾಮನನ್ನು ಗೆಲ್ಲಬಹುದು. ಹೇಗೆ? ಮಹಾಪ್ರಭು, ಆ ರಾಮನಿಗೆ ಸೀತೆಯ ಮೇಲೆ ಬಹಳ ಪ್ರೇಮ. ಅವಳಿಲ್ಲದೆ ಅವನು ಜೀವಿಸಲಾರ. ನೀವು ಹೇಗಾದರೂ ಮಾಡಿ ಅವಳನ್ನು ಅಪಹರಿಸಿದರೆ ನಿಮ್ಮ ಕಾರ್ಯ ಸಾಧನೆಯಾದಂತೆಯೇ. ಹೌದು ರಾವಣೇಶ್ವರ, ಸುಂದರಿ ಸೀತೆ ನಿಮ್ಮ ಪಾಲಿಗೆ, ಸಾವು ರಾಮನ ಪಾಲಿಗೆ. ಭಲೆ ಭಲೆ ಕಂಪನ, ನಿನ್ನ ಬುದ್ಧಿಶಕ್ತಿಗೆ ಮೆಚ್ಚಿದೆ. ನೀನು ಮಹಾ ಚತುರ. ಏನಂದೆ? ಸೀತೆ ಇಲ್ಲದೆ ರಾಮನಿಲ್ಲ.
ಸೀತೆ ನನ್ನವಳಾದರೆ ರಾಮನಿಗೆ ಸಾವು. ನಾನೀಗಲೇ ದಂಡಕಾರಣ್ಯಕ್ಕೆ ಹೋಗಿ ಆ ಸೀತೆಯನ್ನು ಲಂಕೆಗೆ ಹೊತ್ತು ತರುವೆ. ಗಣಾನಾನ್ತ್ವ ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ಉಪವಸ್ತ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೀದಸಾದನಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುವಾನ್ ಭವತಿ ಏವಂ ವೇದ ಯೋಪಮಾಯತನಂ ವೇದ ಮುನೀಂದ್ರ. ಆಯತನವಾನ್ ಭವತಿ. ನಮೋ ನಮಃ. ರಾಮಚಂದ್ರ, ನಿನ್ನನ್ನು ಕಂಡು ನನಗೆ ತುಂಬಾ ಸಂತೋಷವಾಯಿತು. ನಿಮಗೆ ಸ್ವಾಗತ. ನೀನು ಜನಸ್ಥಾನದಲ್ಲಿ ಖರದೂಷಣರೊಂದಿಗೆ 14,000 ಅಸುರರನ್ನು ಸಂಹರಿಸಿದ ವಿಷಯ ಕೇಳಿ ನನಗೆ ಅತ್ಯಂತ ಸಂತೋಷವಾಯಿತು. ದುಷ್ಟ ರಕ್ಕಸರನ್ನು ಸಂಹಾರ ಮಾಡಿ ಮುನಿಗಳ ಕ್ಷೇಮಕ್ಕೆ ಕಾರಣನಾದ ನಿನಗೆ ಅಭಿನಂದನೆ ರಾಮಚಂದ್ರ. ನಿನ್ನ ಆಗಮನದಿಂದ ನನಗೆ ಅತ್ಯಾನಂದವಾಗಿದೆ. ಮುನೀಂದ್ರ, ರಾಕ್ಷಸ ಸಂಹಾರಕ್ಕೆ ತಮ್ಮ ಅನುಗ್ರಹವೇ ಕಾರಣ. ಮುನೀಂದ್ರ, ಜನಸ್ಥಾನದ ಸ್ಥಳ ನಿರ್ದೇಶನ ಮಾಡಿದ್ದಲ್ಲದೆ ನಮಗೆ ದಿವ್ಯವಾದ ಅಸ್ತ್ರಗಳನ್ನು ಕರುಣಿಸಿದವರು ತಾವೇ ಅಲ್ಲವೇ? ನಾನು ನಿಮಿತ್ತ ಮಾತ್ರ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯ ಪರಮೋದ್ದೇಶದಿಂದ ಅವತರಿಸಿರುವ ನಿನಗೆ ನಾವೆಲ್ಲ ಸಹಾಯಕ ಪಾತ್ರಧಾರಿಗಳು. ಲಕ್ಷ್ಮಣ, ಸೀತೆ, ಆ ಮಹಾಯುದ್ಧವನ್ನು ನೋಡುವ ಭಾಗ್ಯ ನಿಮ್ಮದಾಯಿತು. ಹೌದು ಮುನೀಂದ್ರ, ಆ ಭಾಗ್ಯ ನಮ್ಮದು. ಆದರೆ ತುಸು ದೂರದಿಂದ ನೋಡಬೇಕಾಯಿತು. ಏಕೆ ಸೌಮಿತ್ರಿ? ಹತ್ತಿರದಿಂದ ನೋಡಲು ಏನು ಅಡ್ಡಿಯಾಯಿತು? ಪೂಜ್ಯರೇ, ನನ್ನ ಅತ್ತಿಗೆ ಹಿಂಸೆ ರಕ್ತಪಾತವನ್ನು ನೋಡಲು ಇಷ್ಟಪಡುವುದಿಲ್ಲ. ಆದ್ದರಿಂದ ನನ್ನ ಸಹೋದರನ ಆದೇಶದ ಮೇರೆಗೆ ಅತ್ತಿಗೆಯನ್ನು ಗುಹೆಯಲ್ಲಿ ಸುರಕ್ಷಿತವಾಗಿರಿಸಿ ನಾನು ದೂರದಿಂದಲೇ ನೋಡುತ್ತೇನೆ. ಸೀತೆ, ಇದು ನಿನ್ನ ಮೃದು ಮನಸ್ಸಿಗೆ ಸಹಜವಾದ ಸ್ವಭಾವ. ಆದರೆ ಲೋಕಕಂಟಕರಾದವರನ್ನು ನಿವಾರಿಸಲು ಇವೆಲ್ಲ ಅನಿವಾರ್ಯ. ಅದು ನನಗೆ ಗೊತ್ತು ಪೂಜ್ಯರೇ. ಆದರೆ ಸುಂದರವಾದ ಗಿಡ ಮರ ಬಳ್ಳಿಗಳಿಂದ, ಬಗೆ ಬಗೆಯ ಪ್ರಾಣಿ ಪಕ್ಷಿಗಳಿಂದ ಪ್ರಶಾಂತವಾದ ಆ ಪಂಚವಟಿ ಆ ರಾಕ್ಷಸರ ಕಾರಣದಿಂದ ಕದಡಿ ಹೋಯಿತಲ್ಲ ಎಂದು ವಿಷಾದವಾಗುತ್ತಿದೆ. ಮಗಳೇ, ಸುಖ ದುಃಖ, ಶಾಂತಿ ಅಶಾಂತಿಗಳ ಸಮ್ಮಿಳನವೇ ಬದುಕು. ಬರಿಯ ದುಃಖವಾಗಲಿ ಬರಿಯ ಸುಖವಾಗಲಿ ಎಲ್ಲಿಯೂ ಇಲ್ಲ. ಅದೇ ಸೃಷ್ಟಿ ನಿಯಮ. ರಾಕ್ಷಸರ ಉಪಟಳವನ್ನು ಸಹಿಸಿ ಸಿದ್ಧಿ ಪಡೆದರೆ ತಪಸ್ಸಿಗೆ ಒಂದು ಬೆಲೆ. ರಾಕ್ಷಸರು ಮಾತ್ರವೇ ಅಶಾಂತಿಗೆ ಕಾರಣರಾಗಬೇಕಾಗಿಲ್ಲ. ಕೆಲವು ಸಲ ದೇವತೆಗಳು ಆ ಕಾರ್ಯವನ್ನು ಮಾಡುತ್ತಾರೆ. ಪಂಚವಟಿಗೆ ಆ ಹೆಸರು ಬರಲು ಕಾರಣ ಈ ದೇವತೆಗಳಿಂದಲೇ. ಅದೇನು ಮುನೀಂದ್ರ? ಅದನ್ನು ನಾವು ತಿಳಿಯಬಹುದೇ? ಅಗತ್ಯವಾಗಿ ತಿಳಿಯಬಹುದು. ಮೊದಲು ಫಲಹಾರ ಸೇವಿಸಿ ವಿಶ್ರಾಂತಿ ಪಡೆಯಿರಿ, ನಂತರ ತಿಳಿಸಿಕೊಡುತ್ತೇನೆ. ಆಗಲಿ ಮುನೀಂದ್ರ. ಮಾರೀಚ, ಕ್ಷೇಮವೇ? ಓ ರಾವಣೇಶ್ವರ, ನೀನು ಇಲ್ಲಿ? ಏನು ಆಶ್ಚರ್ಯ! ಪೂರ್ವ ಸೂಚನೆ ಇಲ್ಲದೆ ನೀನು ಬಂದಿರುವುದನ್ನು ನೋಡಿದರೆ ಯಾವುದೋ ಅವಸರದ ಕಾರ್ಯವಿರುವಂತಿದೆ. ಕುಳಿತುಕೋ ರಾವಣ. ಹೌದು ಮಾರೀಚ, ಮಹತ್ತರವಾದ ಅವಸರದ ಕಾರ್ಯವೇ. ಯಾವ ಕಾರ್ಯ? ರಾಕ್ಷಸ ಕುಲದ ವಿನಾಶಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವ ಮಹತ್ತರ ಕಾರ್ಯ. ರಾಕ್ಷಸ ಕುಲದ ವಿನಾಶವೇ? ಅಂದರೆ? ಹೌದು, ನಮ್ಮ ಸೋದರ ಸಂಬಂಧಿಗಳಾದ ಖರದೂಷಣರು ಮತ್ತು ನಮ್ಮ ರಾಕ್ಷಸ ವೀರರು 14,000 ಜನ ಹತರಾಗಿದ್ದಾರೆ. ಅದು ಹೇಗಾಯಿತು? ಅವರೆಲ್ಲರೂ ಹತರಾದರೆ
ಅಂತಹ ಉದ್ದಟತನ ಮೆರೆದವರಾರು? ದಶರಥನ ಪುತ್ರ ರಾಮ. ಅವನು ನಾವೆಲ್ಲ ತಲೆ ತಗ್ಗಿಸುವಂತೆ ಎಲ್ಲರನ್ನೂ ಹತ ಮಾಡಿದ್ದಾನೆ. ಆ ರಾಮನೇ ಅವನಿಗೀಗ ಅಷ್ಟೊಂದು ಬಲಶಾಲಿಯಾಗಿದ್ದಾನೆಯೇ? ಅದೇ ಅದೇ ನನಗೆ ಅಚ್ಚರಿಯುಂಟು ಮಾಡಿರುವುದು ಮಾರೀಚ. ಇದೆಲ್ಲಾದರೂ ಆ ದೇವತೆಗಳ ಕುತಂತ್ರವೇ ಎಂದು. ನೀನೀಗ ಏನು ಮಾಡಬೇಕೆಂದಿರುವೆ ರಾವಣೇಶ್ವರ? ನಾನೀಗ ಆ ರಾಮನ ಪತ್ನಿಯನ್ನು ಅಪಹರಿಸಬೇಕೆಂದಿದ್ದೇನೆ. ಇದಕ್ಕೆ ನೀನು ನನಗೆ ನೆರವಾಗಬೇಕು ಮಾರೀಚ. ಇದೇನು ರಾವಣ, ನೀನು ಯುದ್ಧ ಮಾಡಬೇಕಾಗಿರುವುದು ಆ ರಾಮನ ಮೇಲೆ. ಅದನ್ನು ಬಿಟ್ಟು ಅವನ ಪತ್ನಿ ಸೀತೆಯನ್ನು ಅಪಹರಿಸುವುದು ಸರಿಯಲ್ಲ. ಮಾರೀಚ, ನೇರ ಯುದ್ಧದಲ್ಲಿ ಫಲಿತಾಂಶ ಸಂದಿಗ್ಧವಾಗಿದೆ. ಆ ರಾಮನ ಪ್ರಾಣಪ್ರಿಯಾದ ಸೀತೆಯನ್ನು ಅಪಹರಿಸಿದರೆ ಆ ರಾಮನು ಅರ್ಧ ಸತ್ತಂತೆ. ಆಮೇಲೆ ಅವನನ್ನು ಧ್ವಂಸ ಮಾಡುವುದು ಬಹು ಸುಲಭ. ರಾವಣೇಶ್ವರ, ಈ ದುಷ್ಟ ಉಪಾಯವನ್ನು ನಿನಗೆ ಹೇಳಿಕೊಟ್ಟವರ? ನಿಜವಾಗಲೂ ಈ ಉಪಾಯವನ್ನು ಹೇಳಿಕೊಟ್ಟವನು ನಿನಗೆ ಅಪಕಾರವನ್ನೇ ಮಾಡಿದ್ದಾನೆ. ಆ ರಾಮನ ಬಲದ ಪರಿಚಯ ನನಗಿದೆ. ಅವನ ಪತ್ನಿಯನ್ನು ಅಪಹರಿಸಿದರೆ ಅವನು ಇಡೀ ರಾಕ್ಷಸ ಕುಲವನ್ನೇ ಸಂಹಾರ ಮಾಡುವುದು ಖಂಡಿತ. ಬೇಡ ರಾವಣ, ಇಂಥ ಆಲೋಚನೆ ಸೂಕ್ತವಲ್ಲ. ಅಂದರೆ ಮಾರೀಚ, ಸೀತೆಯನ್ನು ಅಪಹರಿಸುವುದು ಬೇಡವೆಂದು ಹೇಳುತ್ತಿರುವೆಯಾ? ಹೌದು ರಾವಣೇಶ್ವರ, ಆ ರಾಮನು ಸಾಮಾನ್ಯನಲ್ಲ. ಸೀತಾಪಹರಣದ ಮೂಲಕ ಆ ರಾಮನೆಂಬ ಸಿಂಹವನ್ನು ಕೆರಳಿಸಿ ಆಪತ್ತು ತಂದುಕೊಳ್ಳುವುದು ವಿವೇಕವಲ್ಲ. ಲಂಕೇಶ್ವರ, ವಾಸ್ತವವನ್ನು ಅರ್ಥ ಮಾಡಿಕೊಂಡು ಪ್ರಸನ್ನ ಮನಸ್ಸಿನಿಂದ ಲಂಕೆಗೆ ಹಿಂದಿರುಗು. ಇನ್ನಷ್ಟು ಕಾಲ ನಿನ್ನ ಸುಖ ವೈಭವಗಳನ್ನು ಅನುಭವಿಸು. ಆ ರಾಮನ ತಂಟೆ ನಮಗೆ ಬೇಡ. ನಿನ್ನ ಮಾತಿನಲ್ಲಿ ಅರ್ಥವಿರುವಂತಿದೆ ಮಾರೀಚ. ನಾನು ಲಂಕೆಗೆ ಹಿಂದಿರುಗುತ್ತೇನೆ. ನಿನಗೆ ಮಂಗಳವಾಗಲಿ. ರಾಮಚಂದ್ರ, ನಿಮ್ಮ ಪ್ರಯಾಣದ ಆಯಾಸವೆಲ್ಲ ಪರಿಹಾರವಾಯಿತೆಂದು ಭಾವಿಸುತ್ತೇನೆ. ಮಹರ್ಷಿಗಳೇ, ತಮ್ಮ ದರ್ಶನ ಭಾಗ್ಯವೇ ಎಂತಹ ಬಳಲಿಕೆಯನ್ನು ನಿವಾರಿಸಿ ನವೋಲ್ಲಾಸವನ್ನು ತುಂಬುತ್ತದೆ. ರಾಮಚಂದ್ರ, ಸಕಲರಲ್ಲೂ ಚೈತನ್ಯವನ್ನು ಪ್ರಚೋದಿಸುವ ಶಕ್ತಿ ನಿನ್ನಲ್ಲಿದೆ. ನೀನು ಪಂಚವಟಿಯಲ್ಲಿ ವಾಸ ಮಾಡಿದ್ದರಿಂದ ಅಲ್ಲಿ ನೆಲೆಸಿದ್ದ ವೃಕ್ಷ ರೂಪದ ದೇವತೆಗಳ ಜಡರೂಪ ತಳೆದು ಚೈತನ್ಯವನ್ನುಂಟು ಮಾಡಿತು. ಮುನೀಂದ್ರ, ಪಂಚವಟಿಯಲ್ಲಿ ದೇವತೆಗಳು ವೃಕ್ಷರೂಪದಲ್ಲಿದ್ದರೆ? ಹೌದು ಮಗಳೇ. ಪಂಚವಟಿ ಎಂದರೆ 5 ವಟವೃಕ್ಷಗಳು ಎಂದರ್ಥ. ಆ ದೇವತೆಗಳು ವೃಕ್ಷರೂಪ ತಾಳಲಿ ಎಂದು ನಾನೇ ಶಾಪವನ್ನು ಕೊಟ್ಟೆ. ಶಾಪವೇ? ಪೂಜ್ಯರೇ, ನೀವು ಅವರಿಗೆ ಶಾಪ ಕೊಡಲು ಅವರು ಮಾಡಿದ ಅಪರಾಧವಾದರೂ ಏನು? ಇದೇ ಲಕ್ಷ್ಮಣ, ಅಪರಾಧವಿದೆ. ಒಮ್ಮೆ ನಾನು ಆ ಪ್ರದೇಶದಲ್ಲಿ ಸಂಚರಿಸುತ್ತಾ ಬರುತ್ತಿರುವಾಗ ಸಾಕು, ನಿಲ್ಲಿಸಿ. ದೇವತೆಗಳಿಗೆ ಈ ರೀತಿಯ ನಡವಳಿಕೆ ಸಲ್ಲದು. ಒಬ್ಬ ಮಹರ್ಷಿಯನ್ನು ಗೌರವದಿಂದ ಕಾಣಲು ಬರುವುದು ಹೀಗೆ ಅವಿವೇಕದಿಂದ ಅಡ್ಡಿ ಮಾಡಬೇಡಿ. ದಾರಿ ಬಿಡಿ. ಮುನೀಂದ್ರ, ನಿಮ್ಮ ಶಕ್ತಿ ಎಷ್ಟಿದೆ ಎಂಬುದು ತಿಳಿಯಬೇಕಿದೆ. ಅದಕ್ಕೆ ನಿಮ್ಮನ್ನು ತಡೆದು ನಿಲ್ಲಿಸಿದ್ದೇನೆ. ಅಗಸ್ತ್ಯ ಮಹಾಮುನಿಗಳು ಮಹಾಶಕ್ತಿವಂತರೆಂದು ಕೇಳಿದ್ದೇವೆ. ಅದನ್ನು ನಾವು ತಿಳಿಯಬೇಕೆಂಬ ಕುತೂಹಲವಷ್ಟೇ. ಅದಕ್ಕಾಗಿ ಇಂಥ ಮರುಳಾಟವೇ? ಛೇ ಮೂರ್ಖರ! ನೀವು 5 ಚಲಿಸಲಾಗದ ವಟವೃಕ್ಷಗಳಾಗಿ ಇಲ್ಲಿಯೇ ನೆಲೆಸಿ. ಬೇಡ ಮುನೀಂದ್ರ, ಮುನೀಂದ್ರ, ಎಂತ ಕೆಲಸ ಮಾಡಿಬಿಟ್ಟಿರಿ? ಅನ್ಯಾಯವಾಗಿ ಶಾಪ ಕೊಟ್ಟು ಬಿಟ್ಟಿರಲ್ಲ.
ಅನ್ಯಾಯವಾಗಿ ಅಲ್ಲ, ನ್ಯಾಯವಾಗಿಯೇ ಶಾಪ ಕೊಟ್ಟಿದ್ದೇನೆ. ನಿಮ್ಮ ಉದ್ದಟತನಕ್ಕೆ ಇದೇ ತಕ್ಕ ಶಾಸ್ತಿ. ಮುನೀಂದ್ರ, ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರಿ. ಎಲೈ ದೇವತೆಗಳಿರ, ನಾನು ಕೊಟ್ಟ ಶಾಪ ಎಂದಿಗೂ ಸುಳ್ಳಾಗುವುದಿಲ್ಲ. ದಯಮಾಡಿ ನಮ್ಮ ಶಾಪ ವಿಮೋಚನೆಯ ದಾರಿಯನ್ನಾದರೂ ತಿಳಿಸಿ. ಆಗಲಿ, ತಿಳಿಸುತ್ತೇನೆ. ಮುಂದೆ ದಶರಥನ ಪುತ್ರ ರಾಮ ಸೀತಾ ಲಕ್ಷ್ಮಣರ ಸಮೇತ ಇಲ್ಲಿಗೆ ಬರುವ ವೇಳೆಗೆ ನೀವು ವಟವೃಕ್ಷಗಳಾಗಿ ನಿಂತ ಈ ಪ್ರದೇಶ ಪಂಚವಟಿ ಎಂದು ಕರೆಸಿಕೊಂಡಿರುತ್ತದೆ. ಆ ಪುರುಷೋತ್ತಮ ಇಲ್ಲಿ ವಾಸ ಮಾಡಿದ ಮೇಲೆ ನಿಮಗೆ ಶಾಪ ವಿಮೋಚನೆ. ಇದೇ ಆ ಕಥೆ ರಾಮಚಂದ್ರ. ನೀನು ಪಂಚವಟಿಯಲ್ಲಿ ನೆಲೆಸಿದ್ದರಿಂದ ಶಾಪ ವಿಮೋಚನೆಯಾಯಿತು. ದೇವಿ, ನೋಡಿದ್ಯಾ, ಅಗಸ್ತ್ಯರು ನಮ್ಮನ್ನು ಪಂಚವಟಿಗೆ ಕಳಿಸಿ ನಮ್ಮಿಂದ ಲೋಕ ಕಲ್ಯಾಣದ ಕಾರ್ಯವನ್ನೇ ಮಾಡಿಸಿದರು. ಇಷ್ಟೇ ಅಲ್ಲ ರಾಮಚಂದ್ರ, ನಿನ್ನಿಂದ ಆಗಬೇಕಾಗಿರುವ ಲೋಕ ಕಲ್ಯಾಣ ಕಾರ್ಯ ಇನ್ನೂ ಬೇಕಾದಷ್ಟಿದೆ. ಅದಕ್ಕಾಗಿ ಲೋಕ ಕಾತರದಿಂದ ಕಾಯುತ್ತಿದೆ. ತಮ್ಮ ಅನುಗ್ರಹ. ಶುಭ. ರಾವಣೇಶ್ವರ ಸಹೋದರ, ಈ ವೇದನೆಯನ್ನು ನಾನು ತಾಳಲಾರೆ. ಹೇಳು, ಏನೀ ದುರವಸ್ಥೆ? ಏಕೆ ಹೀಗೆ ಗೋಳಿರುತ್ತಿರುವೆ? ನೋಡು ಅಗ್ರಜ, ನೋಡು, ಈ ನಿನ್ನ ಪ್ರೀತಿಯ ಸಹೋದರಿಯ ಅವಸ್ಥೆಯನ್ನು ಕಣ್ತುಂಬ ನೋಡು. ಶೂರ್ಪಣಖಿ, ಏನಿದು? ಯಾವ ದುರಾತ್ಮ ನಿನ್ನನ್ನು ಈ ಸ್ಥಿತಿಗೆ ತಂದವನು? ಸಾಕು ಮಾಡು ಅಗ್ರಜ. ಜನಸ್ಥಾನದಲ್ಲಿ ನಡೆದ ದುರಂತಗಳ ಬಗ್ಗೆ ನಿನಗೆ ಅರಿವಿಲ್ಲವೆಂದರೆ ಮದಿರೆಯಲ್ಲಿ ಮತ್ತನಾಗಿರುವೆಯಾ, ಅಥವಾ ಮಾನಿನಿರ ಸಂಘದಲ್ಲಿ ಮೈಮರೆತಿರುವೆಯಾ? ಅದೇನಾಯ್ತೆಂದು ಹೇಳು. ಎಂತಹ ರಾಜ ನೀನು? ಮನೆ ಬಾಗಿಲಿಗೆ ಬಂದಿರುವ ಆಪತ್ತಿನ ಭಯದ ಅರಿವಿಲ್ಲವೆಂದರೆ ನಂಗೆಯ ಗತಿ ಏನಾಗಬೇಕು? ಆಪತ್ತು? ಭಯ? ಯಾವ ಭಯ? ಯಾರಿಂದ ಭಯ? ಏ ಲಂಕೇಶ್ವರನನ್ನು ಭಯಪಡಿಸುವ ವ್ಯಕ್ತಿ ಮೂರು ಲೋಕದಲ್ಲಿಯೂ ಇಲ್ಲ. ಸಹೋದರ, ಹುಡುಗಾಟಕ್ಕಾಗಿ ನಾನು ಈ ಮಾತನ್ನು ಹೇಳುತ್ತಿಲ್ಲ. ನಿಜವಾಗಲೂ ನಮ್ಮ ರಾಕ್ಷಸ ಕುಲಕ್ಕೆ ಕುಠಾರ ಪ್ರಾಯವಾದ ಆಪತ್ತೊಂದು ಬಂದು ಒದಗಿದೆ. ಆಪತ್ತು? ಸಹೋದರಿ, ಅದೇನೆಂದು ಬಿಡಿಸಿ ಹೇಳು. ಅಗ್ರಜ, ನೀನು ಇಷ್ಟು ನಿರಾಸಕ್ತನೆಂದು ನಾನು ಭಾವಿಸಿರಲಿಲ್ಲ. ನಿನ್ನ ಸೋದರರೇ ಆದ ಕರದೂಷಣರ ಕ್ಷೇಮದ ಬಗ್ಗೆಯೂ ನಿನಗೆ ಗಮನವಿಲ್ಲವೆಂದರೆ ರಾಜಭಾರವನ್ನೇ ನೀನು ಮರೆತು ಬಿಟ್ಟಿರಬೇಕು. ಇಲ್ಲ ಸಹೋದರಿ, ಹಾಗೆ ತಿಳಿಯಬೇಡ. ಈಗ ನನ್ನಿಂದ ಏನಾಗಬೇಕು ಹೇಳು, ಕ್ಷಣಾರ್ಧದಲ್ಲಿ ಮಾಡುತ್ತೇನೆ. ಎಲ್ಲವನ್ನು ನನ್ನ ಬಾಯಿಂದಲೇ ಕೇಳಬೇಕೆ ಅಗ್ರಜ? ಗೂಢಾಚಾರ್ಯರ ಬೆಂಬಲವಿಲ್ಲದ ರಾಜನು ಸುಲಭವಾಗಿ ಶತ್ರುಗಳ ವಶವಾಗುತ್ತಾನೆ. ಆದ್ದರಿಂದಲೇ ಜನಸ್ಥಾನದಲ್ಲಿ ನಡೆದ ಯಾವ ದುರಂತಗಳು ನಿನ್ನ ಗಮನಕ್ಕೆ ಬಂದಿಲ್ಲ. ಶೂರ್ಪಣಖಿ, ಈಗ ನಾನೇನು ಮಾಡಬೇಕು ಹೇಳು. ಹೇಳುತ್ತೇನೆ, ಆದರೆ ಮೊದಲು ಅಲ್ಲಿ ಏನಾಯಿತು ಎಂದು ಕೇಳು. ಅಲ್ಲಿ ಏನಾಯ್ತೆಂದು ಮೊದಲೇ ಅಕಂಪನನಿಂದ ತಿಳಿಯಿತೆಂದರೆ ನನ್ನನ್ನು ನೋಡಲು ಏಕೆ ಬರಲಿಲ್ಲ ಎಂದು ಮತ್ತೆ ಹಾರಾಡುತ್ತಾಳೆ. ಪ್ರಾಣ ಬಿಡುವ ಮಾತನ್ನಾಡಬೇಡ. ಹಾಗಾದರೆ ತೆಗೆದುಕೋ ನಿನ್ನ ಆಯುಧವನ್ನು, ನಡೆ ಜನಸ್ಥಾನಕ್ಕೆ, ಹೊಡೆದುರುಳಿಸು ಆ ದುರಾತ್ಮರನ್ನು. ಅಲ್ಲಿ ನೋಡಿ, ಆ ಜಿಂಕೆಗಳು ಎಷ್ಟು ಸುಂದರವಾಗಿವೆ. ಚಂಚಲವಾದ ಅವುಗಳ ಕಣ್ಣುಗಳು ನನ್ನತ್ತಲೇ ನೋಡುತ್ತಿರುವಂತಿದೆ. ಅವುಗಳನ್ನು ಮುಟ್ಟಿ ಮೈ ತಡವಿ ನನ್ನ ಸ್ನೇಹ ತೋರಿಸುವ ಆಸೆಯಾಗುತ್ತಿದೆ. ನಾನೀಗಲೇ ಹೋಗಿ ಆ ಸೀತೆಯನ್ನು ಎಳೆತರುತ್ತೇನೆ. ಆ ರಾಮ ಲಕ್ಷ್ಮಣರನ್ನು ಆಮೇಲೆ ವಿಚಾರಿಸಿಕೊಳ್ಳುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ
ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.